ಕುಮಾರಸ್ವಾಮಿ ಅಣ್ಣನವರಿಗೆ ಕಾರ್ಮಿಕರೆಲ್ಲರೂ ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 13ನೇ ದಿವಸ ಹೋರಾಟ ನಡೆಸ್ತಾ ಇದ್ದೀರಾ. ನಿಮ್ಮ ಕಷ್ಟ, ನಿಮ್ಮ ನೋವು ನನಗೆ ಅರ್ಥ ಆಗಿದೆ. ಕಾರ್ಮಿಕರ ಒಂದು ಒಗ್ಗಟ್ಟೇನಿದೆ ಅಂತ ಹೇಳಿಬಿಟ್ಟು ಆಡಳಿತ ಮಂಡಳಿಗೆ ತೋರಿಸ್ಕೊಟ್ಟಿದ್ದೀರಾ. ಮುಂದಿನ ಕ್ರಮ ನೀವು ಆಡಳಿತ ಮಂಡಳಿ, ನೀವು ಸಂಘ ಸಂಸ್ಥೆಗಳು ಏನು ಕಟ್ಕೊಂಡಿದ್ದೀರಾ, ನೀವು ತೀರ್ಮಾನ ಮಾಡಿ ನೀವೇ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸಲಹೆಯನ್ನು ಕಾರ್ಮಿಕರ ಮುಂದೆ ಇಟ್ಟಿದ್ದೀವಿ. ನಾವು ಕಾರ್ಮಿಕರೆಲ್ಲರೂ ಒಂದೇ ಮಾತಿನಲ್ಲಿ ನಿಂತಿದ್ದಾರೆ. ನಾವು ಕುಮಾರಣ್ಣನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ. ನಾವೇನೇ ಆದ್ರೂ ಮುಂದೆ ಕುಮಾರಣ್ಣನ ಮಾತಿನ ಪ್ರಕಾರ ಅವರೇ ಆಶ್ವಾಸನೆ ಕೊಟ್ಟ ನಂತರ ನಾವು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಕಾರ್ಮಿಕರು ಕೊಟ್ಟಿದ್ದಾರೆ ಸರ್. ಆ ಕಾರ್ಮಿಕರ ಭರವಸೆ ಮೇಲೆ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ನಮಗೆ 19ನೇ ತಾರೀಕು ಇದು ಶುಕ್ರವಾರ ದಿವಸ CMD ಅವರು ಭೇಟಿ ಮಾಡ್ತಾ ಇದ್ದೀವಿ. ಈ ವಿಷಯವನ್ನು ರಾಜನಾಥ್ ಸಿಂಗ್ ಹತ್ರನೂ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ನಮಗೂ ಒಳ್ಳೆ ಸಂಬಂಧ ಇದೆ. ನಮ್ಮ ಮಾತನ್ನು ಅವ್ರು ಕೇಳ್ತಾರೆ. ನಿಮ್ಮ ಕಾರ್ಮಿಕರ ಒಂದು ಹೋರಾಟಕ್ಕೆ ಜಯ ಆಗೋ ಥರ ನಿಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ರೀತಿಯನ್ನು ನಾನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅವರ ಒಂದು ಬರುವಿಕೆಗಾಗಿ ನಾವು ಶುಕ್ರವಾರವರೆಗೂ ಇಲ್ಲೇ ಕಾಯೋಣ ಅಂತ ಹೇಳ್ಬಿಟ್ಟು ಕಾರ್ಮಿಕರೆಲ್ಲರೂ ಒಂದೇ ಸಹಮತದಿಂದ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಾವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಕುಮಾರಸ್ವಾಮಿ ಮತ್ತೆ ಇಲ್ಲಿ ಬರ್ತಾರಾ? ಅಲ್ಲ, ಅವ್ರ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೀವಿ. ಅವರ ಒಂದು ಇದೇನಿದೆ ನಮಗೆ ಆಶ್ವಾಸನೆ ಕೊಟ್ಟಿದ್ರಲ್ಲ, ಆ ಆಶ್ವಾಸನೆ ಇಲ್ಲ MP ಮುಖಾಂತರನಾದರೂ ಆಗ್ಬೋದು, ಇಲ್ಲ ಅವರೇ ಫೋನ್ ಮುಖಾಂತರ ಆಗ್ಬೋದು, ಇಲ್ಲ ನಮ್ಮನ್ನೇ ಕರೆಸಿ ಈ ರೀತಿ ಮಾಡಿಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಅದು ಇನ್ನೂ ಸಂತೋಷ. ಈಗ ಎರಡು ಬಂದಿದೆ. ಏನಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ದಾರೆ, ಹೌದೌದು, ಅವರು ಮಾತು ಬೆಲೆ ಇಲ್ವಾ? ಬೆಲೆ ಇಲ್ಲ ಅಂತ ಅವ್ರಿಗೆ ನಮ್ಮ ಮಾತಿನ ಬೆಲೆ ಇದೆ ಸರ್. ಯಾಕಂದ್ರೆ ನಾವು ಈಗ ಹೋರಾಟವನ್ನು ಬಿಟ್ಟು ಹೋಗಿದ್ದೀವಿ ಅಂದ್ರೆ ಮತ್ತೆ ಆಡಳಿತ ಮಂಡಳಿ ನಮ್ಗೇನಾದ್ರೂ ಸಹಕಾರ ಕೊಡಲಿಲ್ಲ ಅಂದ್ರೆ 90 ದಿವಸ ನಾವು ಮತ್ತೆ ಹೋರಾಟಕ್ಕೆ ಹೋಗೋದಕ್ಕಾಗೋದಿಲ್ಲ. ಆ ಒಂದು ಕಾರಣದಿಂದ ಈಗ 13 ದಿವಸ ಹೋರಾಟ ಮಾಡಿದ್ದೀವಿ. ಇನ್ನು 4 ದಿವಸಗಳ ಕಾಲಾವಕಾಶ ಇದೆ. ಈ 4 ದಿವಸಗಳ ಕಾಲ ನೋಡಿಬಿಟ್ಟು ನಮ್ಗೇನಾದರೂ ಒಳ್ಳೆ ಉತ್ತರ ಸಿಕ್ಕಿದ್ರೆ ಆಮೇಲೆ ಒಟ್ಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ಮಿಕರು ತೀರ್ಮಾನ ಮಾಡಿದ್ದಾರೆ ಸರ್. ಅದರಲ್ಲಿ ಕುಮಾರಣ್ಣ ಒಂದು ಬೇಡಿಕೆ ಇಟ್ಟಿದ್ದಾರೆ. ನಾವು ನಾಳೆ CMD ಮೀಟ್ ಮಾಡಿದ್ರೇ ಅವ್ರ ಹತ್ರ ನಾಳೆ ಒಂದು ಮಾತು ಹೇಳ್ತಾರೆ ಸರ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ, ನಮ್ಮ ಮಾತಿಗೆ ಹಿಂಗೆ ಬೆಲೆ ಕೊಡ್ತಾರೆ ಅಂತ ಅವ್ರ ಹತ್ರ ಹೇಳ್ತಾರೆ ಅಂತ ಸರ್. ನಾವು ಕುಮಾರಣ್ಣನ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ ಸರ್. ಕುಮಾರಣ್ಣನ ಮಾತಿಗೆ 100ಕ್ಕೆ 100ರಷ್ಟು ಬೆಲೆ ಕೊಟ್ಟಿದ್ದೀವಿ. ಅವ್ರ ಪ್ರಕಾರನೇ ನಡ್ಕೊಳ್ತಾ ಇದ್ದೀವಿ. ಆದರೆ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಲ್ಲ ಸರ್. ಆಡಳಿತ ಮಂಡಳಿ ಮುಂದೆ ಒಂದು ಮಾತು ಹೇಳುತ್ತೆ, ಹಿಂದೆ ಒಂದು ಮಾಡ್ತಾ ಇದೆ. ಈಗಲೂ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ನಾವಿಲ್ಲಿ 14ನೇ ದಿವಸ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಹಿಂದಿನ ಬಾಗಿಲು ತಗೊಂಡು ಮುಂಬಾಗಿಲಲ್ಲಿ ನಮ್ಮನ್ನು ಮುಚ್ಚಿದ್ದಾರೆ. ಹಿಂದಿನ ಬಾಗಿಲಿಂದ ಬೇರೆ ಕಡೆಯವ್ರನ್ನ ಕರ್ಕೊಬಂದ್ಬಿಟ್ಟು ವಿತ್ ಕಿಟ್ ಸಮೇತ ಕರ್ಕೊಬಂದು ಅವ್ರ ಕೆಲಸ ಕೊಡ್ತಾ ಇದ್ದಾರೆ. ಇದು ಕಾನೂನಿನ ಚೌಕಟ್ಟಲ್ಲಿ ಇದು ಅಪರಾಧ. ಇದು ಇಲ್ಲಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಹೋರಾಟಕ್ಕೆ ಅವರೇ ಕಳಿಸ್ಬಿಟ್ಟು ಬೇರೆ ರಾಜ್ಯದವ್ರನ್ನ ಕರ್ಕೊಬಂದ್ಬಿಟ್ಟು ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ಇದು ಕಾರ್ಮಿಕರಿಗೆ ಆಡಳಿತ ಮಂಡಳಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅಪರಾಧ ಸರ್. ಇದು ಇವತ್ತು ಎಷ್ಟು ಜನ ಬಂದಿದ್ದಾರೆ? ಯಾವ ಕಡೆ ಲೋಕಲ್ ಅವರ ಅವರು ಎಲ್ಲಿ ಅವರು ಗೊತ್ತಿಲ್ಲ ಸರ್. ಎಷ್ಟು ಜನ ಬಂದಿದ್ದಾರೆ? ಹೌದು ಸರ್, ಕಿಟ್ ಸಮೇತ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಗೇಟ್ ಮುಖಾಂತರ ಬರಬೇಕಾದ್ರೆ ನೋಡಿದ್ದೀವಿ. ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ದಷ್ಟು ನಮಗೆ ಒಂಥರ ಎಲ್ಲೋ ಒಂದು ಜಾಗದಲ್ಲಿ ಆಡಳಿತ ಮಂಡಳಿ ಕಾರ್ಮಿಕರಿಗೆ ದ್ರೋಹ ಬಗೀತಾ ಇದೆ, ಕಿರುಕುಳ ಕೊಡ್ತಾ ಇದೆ, ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ನೋಡಿದ್ರೆ ನಮಗೆ ಭಾರಿ ಬೇಸರ ಆಗ್ತಾ ಇದೆ ಸರ್. ಶುಕ್ರವಾರ ನೀವು ಅಲ್ಲಿ ಮೀಟಿಂಗ್ ಆದಮೇಲೆ ನೀವು ಕಾಲ್ ಆಫ್ ಮಾಡ್ತೀವಿ? ಹೌದು ಸರ್, ಮೀಟಿಂಗ್ ಆದರೆ ಕಾರ್ಮಿಕರ ಪರವಾಗಿ ನಮಗೇನಾದರೂ ಒಂದು ಒಳ್ಳೆ ಒಂದು ಉತ್ತರ ಸಿಕ್ಕಿದ್ರೆ ದಯವಿಟ್ಟು ಈ ಹೋರಾಟವನ್ನು ನಿಲ್ಲಿಸಿ ನಾವು ಒಳಗಡೆ ಹೋಗ್ತೀವಿ ಸರ್. ನಾಳೆ ಒಂದು CMD ಮೀಟಿಂಗ್ ಇದೆಯಲ್ಲ ಸರ್, MLA ಕಡೆಯಿಂದ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳಿದಾರಾ? ನಮಗೇನು ಮಾಹಿತಿ ಬಂದಿಲ್ಲ ಸರ್. ನಿಮ್ಮನ್ನ ಯಾಕೆ ಕರ್ತಿದಾರಾ? ಹೌದೌದು, ನಿಮ್ಮ ಲೀಡರ್ಸ್ಗೆ ಏನು ಹೇಳಿಲ್ವಾ? ಕುಮಾರಣ್ಣಗೆ ಹೇಳಿದ್ದಾರೆ, ಕರೆದು ಮಾತಾಡ್ತಾ ಇದ್ದೀವಿ, ಅವ್ರು ಬರ್ತಾನೆ ಇಲ್ಲ ಅಂತ. ಆದರೆ ಇವಾಗ ಬ್ಯಾಕ್ ಡೋರಲ್ಲಿ ಎಲ್ಲರೂ ಕರ್ಕೊಂಡು ಅಲ್ಲಿ ಬಂದು ಬರಲಿ, ಹೇಳಿ, ನಮಗೆ ಹೇಳಿ, ಡೈರೆಕ್ಟ್ ಆಗಿ ಹೇಳಿ, ಕೆಲಸಕ್ಕೆ ಹೋಗ್ಲಿ, ನಾವು ಅವ್ರು ಕರೆದು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕುಮಾರಣ್ಣಗೂ ಹೇಳಿದ್ದಾರೆ. ಆದರೆ ಇವತ್ತು 50 ಜನ ಬಂದಿದ್ದಾರೆ. ಇವತ್ತು 5 ಜನ ಕರ್ಕೊಂಡು ಬರ್ತಾರೆ. ಇವಾಗ ನಾವು ಹೋದರೆ ನಮಗೆ ಅವರು ಯಾವ ಥರ ಇದು ಮಾಡ್ತಾರೆ, ಇದು ಅಗ್ರಿಮೆಂಟಲ್ಲಿ ಕವರ್ ಆದರೆ ಒಂದು ಸೆಟಲ್ಮೆಂಟ್ ಆದರೆ ನಾಳೆ ಒಂದು ಬರೋದು. ಕುಮಾರಣ್ಣ ಏನು ಹೇಳಿದ್ದಾರೆ ಅದ್ರ ಮೇಲೆ ನಾವು ನಂಬಿಕೆ ಇಟ್ಟು ಮಾಡ್ತೀವಿ. ಆದರೆ ಅವ್ರಿಗೆ ಕುಮಾರಣ್ಣ ಏನು ಹೇಳಿದಾರೋ ಅದ್ರ ಪ್ರಕಾರ ಮ್ಯಾನೇಜ್ಮೆಂಟ್ ನಡ್ಕೊಂಡಿಲ್ಲ. ನಿನ್ನೆ ಅವ್ರು ಬರಲಿ, ನಾಳೆಯಿಂದ ಕೆಲಸಕ್ಕೆ ನಾವು ಮಾತುಕತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ 6 ಗಂಟೆಗೆ
50 ಜನ ಕರ್ಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನಾವು ಅದೇ ನಿನ್ನೆ ನೀವು ಕಾಲ್ ಆಫ್ ಮಾಡ್ಲಿಲ್ವಲ್ಲ, ಮಿನಿಸ್ಟರ್ ಹೇಳ್ದಾಗಲೂ ನೀವು ಕಾಲ್ ಆಫ್ ಮಾಡ್ಲಿಲ್ಲ. ಬೆಳಗ್ಗೆ ಅದಕ್ಕೆ ಅವರು ಟೈಮ್ ಇದೆ, 6 ಗಂಟೆಗೆಲ್ಲ ಅವ್ರು ಹೋಗ್ತಾ ಇದ್ದಾರೆ. ಇವಾಗ ನಿಮ್ಮ ಸಾಲಿಡಾರಿಟಿ ಕಮಿಟಿ ಏನು ಹೇಳುತ್ತೆ ಅದ್ರ ಪ್ರಕಾರ ತಗೊಂತೀರಾ ಅಥವಾ 19ನೇ ತಾರೀಕು ವೇಟ್ ಮಾಡ್ತೀರಾ? ನೋಡೋಣ ಅವರು ಅಲ್ಲ, ನೀವು ಒಂದು ಕಮಿಟಿ ಮಾಡ್ಕೊಂಡಿದ್ದೀರಲ್ಲ, ಕಮಿಟಿಯಲ್ಲಿ ಅದು ತೀರ್ಮಾನ ನೀವೇ ಮಾಡಿ ತೀರ್ಮಾನ ಮಾಡ್ತಾ ಸಾಲಿಡಾರಿಟಿ ಸರ್, ಮೊದಲು ಕಾರ್ಮಿಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಅದಾದ ನಂತರ ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾಲಿಡಾರಿ ಕಮಿಟಿಗೆ ಈ ಒಂದು ವಿಷಯನ ಇಟ್ಟು ಚರ್ಚೆ ಮಾಡಿದ್ದೀವಿ. ಅವರೆಲ್ಲ ಸೇರಿ ತೀರ್ಮಾನ ತಗೊಂಡಿದ್ದಾರೆ. ಶುಕ್ರವಾರದವರೆಗೂ ಕಾಯಿ, ಶುಕ್ರವಾರ ದಿವಸ ನಿಮ್ಗೆ ಏನಾದರೂ ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಬೆಂಬಲ ಕೊಟ್ಟು ಹೋಗೋಣ ಕೆಲಸಕ್ಕೆ ಅಂತ ಹೇಳಿದ್ದಾರೆ ಸರ್. ಸರ್, ಈಗ ನಾವು ಕುಮಾರಣ್ಣನ ಮಾತು ಕೇಳಿ ಹೋಗೋದಕ್ಕೂ ಸಿದ್ಧವಾಗಿದ್ದೀವಿ, ಇಲ್ಲ ಅಂತೇಳಿದ್ವಿ. ಆದರೆ ನಾವು ಬೇಡಿಕೆಗಳು ಏನೇನಿದೆಯೋ ಅದೆಲ್ಲನೂ ಅಗ್ರಿಮೆಂಟ್ ಅಂದರೆ ಒಪ್ಪಂದದ ಮುಖಾಂತರ ಬರಬೇಕು. ನಾವು ಸುಮಾರು 3-4 ಒಪ್ಪಂದಗಳನ್ನ ಮಾಡಿದ್ದೀವಿ. ಆ ಎಲ್ಲ ಒಪ್ಪಂದಗಳನ್ನು ಈಗ ಅಗ್ರಿಮೆಂಟ್ ಮುಗಿದಿದೆ. ಈಗ ಮತ್ತೆ ಮ್ಯಾನೇಜ್ಮೆಂಟ್ ಕರೆದು ಆ ಅಗ್ರಿಮೆಂಟ್ನ ಮಾಡಬೇಕು. ಈ ಅಗ್ರಿಮೆಂಟ್ ಮಾಡಿದ್ರೇ ಈಗ ನಮ್ಮಲ್ಲಿ ಸಬ್ ಕಾಂಟ್ರಾಕ್ಟರ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೇವೆ, ನಾನ್ MOS ಅಂತೇಳಿ. ಅದರಲ್ಲಿ 500 ಜನ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲ ಒಳಗಡೆ ಹೋಗಿದ್ದೀವಂದರೆ ಈಗ ಏನು ಪರಿಸ್ಥಿತಿ ಇದ್ದರೆ ಆಡಳಿತ ಮಂಡಳಿ ಭಾರಿ ಹೀನಾಯವಾಗಿ ನೋಡುತ್ತೆ, ಕಿರುಕುಳ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದೆಲ್ಲ ಸೆಟ್ರೇಟ್ ಆಗಬೇಕು ಅಂದರೆ ನಾವು ಒಪ್ಪಂದದಲ್ಲಿ ಬರಬೇಕು ಸರ್. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಒಳಗಡೆ ಹೋಗೋದಕ್ಕೆ ತಡೆಯನ್ನು ಮಾಡಿದ್ದೀವಿ ಸರ್. ಇಷ್ಟೇ ಸರ್ ನಿಜಾಂಶ. ಒಪ್ಪಂದ ಯಾವಾಗ ಆಗುತ್ತೆ ಸರ್? ಅದು 2024 ಮಾರ್ಚ್ಗೆ ಮುಗಿದೋಗಿದೆ. ಇವಾಗ ಯಾವಾಗ ಆಗುತ್ತೆ? ಅದು ಮ್ಯಾನೇಜ್ಮೆಂಟ್ ಕರೆದು ಮಾತಾಡ್ಬೇಕು ಸರ್. ಅದಕ್ಕೆ ಇದುವರೆಗೂ ಕರೆದು ಮಾತಾಡಿಲ್ಲ. ಮ್ಯಾನೇಜ್ಮೆಂಟ್ ಕರೆದು ಮಾತಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಇತ್ತು. ಇವತ್ತು ಕರೆದು ಮಾತಾಡೋದಾಗುತ್ತೆ. ಈ ಕರೆದು ಮಾತಾಡಿ 2008 ಯಾವುದೋ ಒಂದು ನೀವು ಹೇಳಿದ್ರೆ, ಕುಮಾರಸ್ವಾಮಿ ಹೇಳಿದ್ರೆ ನಮ್ಗೆ ಅದನ್ನ ಕೊಡಿ, ನಮ್ಗೆ ಸಬ್ಸ್ಟೆನ್ಸ್ ಕೊಡಿ. 2017 ಪ್ರಾರಂಭ ಅಲ್ಲ, 2007 ನೀವು ಹೇಳಿದ್ರಿ. ಅವಾಗ ನಮ್ಮ ಹತ್ರ ದಾಖಲೆ ಇದೆ. ಅವ್ರು ಹೇಳಿದ್ರು ಆ ದಾಖಲೆ ಇಟ್ಕೊಂಡು ನಾನು ನಿಮಗೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆ ದಾಖಲೆ ಕೊಟ್ಟಿದ್ದೀರಾ ಅವ್ರಿಗೆ? 2007 ದಾಖಲಾತಿಗಳು ಕೊಟ್ಟಿದ್ವಿ. ಸಂಬಂಧಪಟ್ಟಂಗೆ ನಮ್ಮಲ್ಲಿ ಯಾವ ರೀತಿ ಮಾಹಿತಿ ಸಂಗ್ರಹಣೆ ಮಾಡಿದ್ವೋ ಆ ಎಲ್ಲ ಮಾಹಿತಿನೂ ಮಾನ್ಯ ಸಚಿವರಿಗೆ ತಲುಪಿಸಿದ್ವಿ. ಇವಾಗ ನಿನ್ನೆ MP ಅವ್ರು ಏನು ಹೇಳಿದ್ರಿ? ಏನು ಸರ್? ಮುಂದುವರಿಸ್ತೀನಿ ಅಂತ ಹೇಳಿದ್ರಾ? ಹೌದು ಸರ್. ಅದಕ್ಕೆ ಅವರೇನು ಹೇಳಿದ್ರು? ಅವರು ಬೇಡ ನೋಡಿ, ಯೋಚನೆ ಮಾಡಿ, ಕುಟುಂಬಗಳೆಲ್ಲನೂ ಸ್ವಲ್ಪ ಕಷ್ಟದಲ್ಲಿದೆ, ನೀವು ಇಲ್ಲಿ ಕಷ್ಟದಲ್ಲಿದ್ದೀರಾ ಅಂತ ಹೇಳಿದರು. ಕುಟುಂಬದಲ್ಲಿ ಈಗ ನಾವೇನಾದ್ರೂ ಹೋಗಿದ್ದೀವಿ ಅಂದರೆ ಈಗ ಕುಟುಂಬದವರೇ ಹೊಡಿತಾರೆ ನಮ್ಮನ್ನು ಮನೆಯಲ್ಲಿ. ಇಷ್ಟು ಮಾತ್ರಕ್ಕೆ ಯಾಕೆ ಹೋರಾಟ ಮಾಡಿದ್ರಿ ನೀವು? ಒಂದೇ ಸಲ ಮುಗಿಸ್ಕೊಂಡು ಹೋಗ್ಬೋದಲ್ಲ, ಕಷ್ಟ ಏನೋ ನಾವೇ ಪಡ್ತಾ ಇದ್ದೀವಲ್ಲ ಅಂತೇಳಿ ಹೇಳಿದ್ದಾರೆ. ಇನ್ನು ಮನೆಯಲ್ಲೂ ಬೆಲೆ ಕೊಡಬೇಕು, ಇಲ್ಲಿ ಕಾರ್ಮಿಕರಿಗೂ ನ್ಯಾಯ ಕೊಡಿಸ್ಬೇಕು. ಈ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅಡ್ವೈಸ್ ಮಾಡಿದ್ರು, ಕಾರ್ಮಿಕರನ್ನು ಕೇಳಿಬಿಟ್ಟು ಆಮೇಲೆ ಕಮಿಟಿ ನಿರ್ಧಾರ ಮಾಡಿ ಅಂತ. ಅಷ್ಟೇ. Thank you. Visit our second-hand bike showroom, Drive X, opposite to Jamia Masjid, 3rd Cross Robertson Pet KGF. 1-year warranty. EMI options available. And 3 free services.